ಆತ್ಮೀಯ ಶಿಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಅಮ್ಜದ್ ಖಾನ್. ಸೊ ಈ ದಿನ ನಾವು ಈ ವಿಡಿಯೋ ಮೂಲಕ ESS ಆ್ಯಪ್ನಲ್ಲಿ ಅಥವಾ ಪೋರ್ಟಲ್ನಲ್ಲಿ ಹೇಗೆ ಎನ್ಕ್ಯಾಶ್ಮೆಂಟ್ಗೆ ಅಪ್ಲಿಕೇಶನ್ನ ಹಾಕಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ಪ್ಲೇಸ್ಟೋರ್ಗೆ ಹೋಗೋಣ. ಪ್ಲೇಸ್ಟೋರಲ್ಲಿ ESS ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ESS ಆ್ಯಪ್ ಅಂತ ಇಲ್ಲಿ ಕಾಣ್ಬೋದು, ತಾವು ನೋಡ್ಬೋದು. ಸೊ ESS ಆ್ಯಪು, ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಸೊ ಡೌನ್ಲೋಡ್ ಮಾಡ್ಕೊಂಡಿದ ನಂತರ ಆ್ಯಪ್ ಡೌನ್ಲೋಡ್ ಆಗುತ್ತೆ. ತಾವು ಇಲ್ಲಿ ಗಮನಿಸ್ಬೋದು, HRMS2 ಅಂತ ಕಾಣ್ತಿದೆ ಅಥವಾ ESS ಆ್ಯಪ್ ಅಂತ ಬರ್ತದೆ. ಸೊ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ತಾವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಲಾಗಿನನ್ನು ತಾವು ನೋಡ್ಬೋದು. ಈ ಆ್ಯಪ್ ಡೌನ್ಲೋಡ್ ಆಗಿದೆ, ಈಗಾಗಲೇ ಆ್ಯಪ್ ಡೌನ್ಲೋಡ್ ಆಗಿದೆ. ಈ ಆ್ಯಪ್ ಈ ಥರ ಇಲ್ಲಿ ಕಾಣ್ತಾ ಇರುವಂಥ ಆ್ಯಪ್. ಈ ಆ್ಯಪನ್ನು ನಾವು ಒಮ್ಮೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡೋಂಥ ಲಾಗಿನ್ ಅಂತ ಕೇಳ್ತದೆ. ಸೊ ಅದನ್ನು ಒಂದು ಸಲ ಕ್ಲಿಕ್ ಮಾಡಿದಂಥ ಇಲ್ಲಿ KJD ನಂಬರ್, ನಿಮ್ಮ KJD ನಂಬರನ್ನು ಹಾಕಿ. ಸೊ ಇಲ್ಲಿ ಪಾಸ್ವರ್ಡನ್ನು ನೀವು ಯಾವ ರೀತಿ ಪಾಸ್ವರ್ಡ್ ಬೇಕು ಅನ್ನೋದನ್ನು ನೀವೇ ಪಾಸ್ವರ್ಡನ್ನು ತುಂಬಿ. ಸೊ ಪಾಸ್ವರ್ಡ್ ತುಂಬಿದ ನಂತರ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಕ್ಯಾಪ್ಚಾ ಕಾಣ್ತಿದೆ, ಆ ಕ್ಯಾಪ್ಚಾವನ್ನು ಒಮ್ಮೆ ತುಂಬಿ. ಕ್ಯಾಪ್ಚಾವನ್ನು ತುಂಬಿದ ನಂತರ ಹಾಗೆ ಮುಂದೆ ಅಂತ ಕಾಣ್ತಿದ್ದಿಲ್ಲ, ಇದನ್ನು ಕ್ಲಿಕ್ ಮಾಡಿದಂಥ OTP ಬರ್ತದೆ. ನಿಮ್ಮ ಏನು KJDಗೆ ಲಿಂಕ್ ಆಗಿರೋಂಥ ಫೋನ್ಗೆ ಕೆಲವೊಂದು OTP ಹೋಗುತ್ತೆ. ಆ ಬಂದಂಥ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದಂಥ ಸಬ್ಮಿಟ್ ಮಾಡಿದ ನಂತರ ಸೊ ಒಂದು ಅಪ್ಲಿಕೇಶನ್ಸ್ನೆಲ್ಲ ಕೇಳ್ತದೆ, ಅದು ನೆಕ್ಸ್ಟ್ ಅಂತ ಹೊಡೀರಿ. ಸೊ ಅದನ್ನು ಕ್ಲಿಕ್ ಮಾಡ್ತಾ ಹೋಗಿ. ಸೊ ಇಷ್ಟು ಬಂತು ಇಲ್ಲಿ ನಮ್ಮ ಪ್ರೊಫೈಲು. ಕೆಲವಾಗಲೂ ತಾವು ಗಮನಿಸ್ಬೋದು, ಮುಖ್ಯವಾಗಿ ನಮ್ಮ ಮುಖಪುಟ, ಸರ್ಕಾರದ ಸೇವೆಗಳು, ಡಿಜಿಟಲ್ ಲಾಕರ್ ಮತ್ತು ನನ್ನ ಪ್ರೊಫೈಲ್ ಅಂತ ಬರ್ತದೆ. ಸೊ ಇದರಲ್ಲಿ ನಾವು ಸೇವೆಗಳನ್ನು ಕ್ಲಿಕ್ ಮಾಡೋಣ. ಸೇವೆಗಳನ್ನು ಕ್ಲಿಕ್ ಮಾಡಿದ ನಂತರ ತಾವು ಮುಂಭಾಗದಲ್ಲಿ ಏನು ಮಾಡಬೇಕು, ರಜೆಗೆ ಸಂಬಂಧಪಟ್ಟಂತಹ ಒಂದು ಆಪ್ಷನ್ ಇದೆ. ಆ ಆಪ್ಷನನ್ನು ಒಮ್ಮೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ 2 ಆಪ್ಷನನ್ನು ತಾವು ಗಮನಿಸ್ಬೋದು. ಈಗಾಗಲೇ ನೀವು ರಜೆಯನ್ನು ಪಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿ ಬರ್ತದೆ. ಸೊ ನಾವು ಈಗ ಮತ್ತೆ ನೀವು ರಜೆಯನ್ನು ಅಥವಾ ಎನ್ಕ್ಯಾಶ್ಮೆಂಟ್ ತೊಗೋಬೇಕಾದ್ರೆ ಈ ಕೆಳಗಿನ ಒಂದು ಲಿಂಕ್ ಏನಿದೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ರಜೆಯನ್ನು ಅಥವಾ ಎನ್ಕ್ಯಾಶ್ಮೆಂಟ್ಗೆ ಹೇಗೆ ನೀವು ಅಪ್ಲಿಕೇಶನ್ನ ತುಂಬಬೇಕು ಅನ್ನೋದ್ರ ಬಗ್ಗೆ ಇದೆ. ಅಪ್ಲೈ ಫಾರ್ ಎನ್ಕ್ಯಾಶ್ಮೆಂಟ್ ಅಂತ ತಾವು ಇಲ್ಲಿ ಗಮನಿಸ್ಬೋದು. ಸೊ ಇದನ್ನು ಒಮ್ಮೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ 4 ಅಂಶಗಳನ್ನು ತಾವು ಗಮನಿಸ್ಬೋದು. ಮೊದಲೇದು ಬ್ಲ್ಯಾಕ್ ಪೀರಿಯಡ್ ಅಂಥೇಳಿ. ಸೊ ಇಲ್ಲಿ ಒಂದನೇದು ಆಪ್ಷನ್ ಇದೆ ಬ್ಲ್ಯಾಕ್ ಪೀರಿಯಡ್, ಅದನ್ನು ಒಮ್ಮೆ ಕ್ಲಿಕ್ ಮಾಡಿ. ಕರೆಂಟ್ ಬ್ಲಾಕ್, ಈ ಶೈಕ್ಷಣಿಕ ವರ್ಷಕ್ಕೆ ಅಂಥೇಳಿ. ಅದಾದ ನಂತರ ಸರೆಂಡರ್ ಡೇಟ್ ಯಾವುದು ಅಂಥೇಳಿ ಕೇಳ್ತದೆ. ಅದು ಸರೆಂಡರ್ ಡೇಟ್ ಈಗಾಗಲೇ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಫೆಬ್ರವರಿ 1 ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಾಗಿ 1ಅನ್ನು ಕ್ಲಿಕ್ ಮಾಡಿ. ಕೆಳಭಾಗದಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ಈ ಕನ್ಫರ್ಮೇಷನ್ ಅಂಥೇಳಿ ಒಂದು ಆಪ್ಷನ್ ಇದೆ, ಅದನ್ನು ತಾವು ಕ್ಲಿಕ್ ಮಾಡಬೇಕಾಗತ್ತೆ. ಕನ್ಫರ್ಮೇಷನ್ ಆಯಿತು. ಸೊ ಇದನ್ನು ಫೆಬ್ರವರಿ 1 ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿ. ಸೊ ಕನ್ಫರ್ಮ್ ಆದ ನಂತರ ಸೊ ಇಲ್ಲಿ ಕನ್ಫರ್ಮ್ ಆಗುತ್ತೆ. ಅದಾದ ನಂತರ ಇಲ್ಲಿ ಫೆಬ್ರವರಿ 1ಅನ್ನು ನಾವು ಕನ್ಫರ್ಮ್ ಮಾಡಬೇಕಾಗತ್ತೆ. ಸೊ ಫೆಬ್ರವರಿ 1 ಅಂತ ಕೊಟ್ಟಿದ್ದಾರೆ, ಅದನ್ನು ಕನ್ಫರ್ಮ್ ಮಾಡಿ. ಹಾಗಾಗಿ ನಂತರ ನಂಬರ್ ಆಫ್ ಡೇಸ್ ಅಂತ ಕೇಳ್ತಿದೆ. 15 ದಿನಗಳಿಗೆ ELನ್ನು ಸರೆಂಡರ್ ಮಾಡಬೇಕಾಗತ್ತೆ. 15ಅನ್ನು ನೀವು ಎಂಟ್ರಿ ಮಾಡಿ. ಸೊ ಎಂಟ್ರಿ ಮಾಡಿದ ನಂತರ ರಿಮಾರ್ಕ್ಸಲ್ಲಿ ಏನು ಬರೀಬೇಕು, ರಿಮಾರ್ಕ್ಸಲ್ಲಿ EL ಎನ್ಕ್ಯಾಶ್ಮೆಂಟ್ ಫಾರ್ ದ ಕರೆಂಟ್ ಇಯರ್ ಅಂಥೇಳಿ ಒಂದು ಆಪ್ಷನ್ನ ಬರೆದು EL ಎನ್ಕ್ಯಾಶ್ಮೆಂಟ್ ಅಂಥೇಳಿ ಎಂಟ್ರಿ ಮಾಡಿದ್ರೆ ಸಾಕು. EL ಎನ್ಕ್ಯಾಶ್ಮೆಂಟ್ ಅಂಥೇಳಿ ಕೆಳಗಿನ ಈ ಒಂದು ಸಬ್ಮಿಟ್ ಆಪ್ಷನನ್ನು ಒಮ್ಮೆ ಸಬ್ಮಿಟ್ ಮಾಡಿ. ಸೊ ಅಲ್ಲಿಗೆ ನಮ್ಮ ಅಪ್ಲಿಕೇಶನ್ ಸಂಪೂರ್ಣ ಆಗುತ್ತೆ. ಅದಾದ ನಂತರ ತಾವು ಈ ಥರ ಆಪ್ಷನ್ ಬರ್ತದೆ. ಸೊ ಈ ಥರ ಒಂದು ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ರಿಕ್ವೆಸ್ಟ್ ನಂಬರು, ಬ್ಲಾಕ್ ಪೀರಿಯಡು, ಸರೆಂಡರ್ ಡೇಟ್ ಯಾವಾಗ, ನಂಬರ್ ಆಫ್ ಡೇಸ್ ಫಾರ್ ಎನ್ಕ್ಯಾಶ್ಮೆಂಟ್ ಅಂಥೇಳಿ ಬರ್ತದೆ, ರಿಕ್ವೆಸ್ಟ್ ಡೇಟ್ ಯಾವಾಗ. ಸೊ ಇಷ್ಟು ಮಾಹಿತಿ ಬರ್ತದೆ. ಇಷ್ಟನ್ನು ಮಾಡಿ ನೀವು ಯಾವುದೇ ಅಪ್ಲಿಕೇಶನ್ನ ಆಫೀಸ್ಗೆ ಆಗಲಿ ಅಥವಾ ಕಚೇರಿಗೆ ಟಪಾಲಲ್ಲಿ ಆಗಲಿ ಕೊಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇದರ ಸರಳವಾಗಿ ನಿಮ್ಮ ಮೊಬೈಲ್ ಮೂಲಕ ಹೇಗೆ EL ಎನ್ಕ್ಯಾಶ್ಮೆಂಟ್ಗೆ ಅಪ್ಲೈ ಮಾಡಬೇಕೆಂಬುದನ್ನು ತಿಳಿಸ್ಕೊಟ್ಟಿದ್ದೀನಿ. ಬಹುಶಃ ಇದು ನಿಮಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಭಾವಿಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.